ಎಲ್ಲರಿಗೆ ಮುಂಜಾನೆಯ ನಮಸ್ಕಾರಗಳು. ಸೊ ನನ್ನ ಹೆಸರು ಗೋಪಾಲ್ ದೊಡ್ಮನಿ, ವಿವಾ ಮಾರ್ಟಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಹೊಲಕ್ಕೆ 2 ಎಕರ್ ಪ್ಲಾಟ್ ಐತಿ, ಗ್ರೌಂಡ್ನಟ್ ಶೇಂಗಾ ಪ್ಲಾಟ್. ಇದನ್ನು ನಾನು ಏನು ಮಾಡಿದ್ದೆ ಅಂತಂದರೆ, ಮುಂಚೆ ಬಿತ್ತಿದ ಮೇಲೆ ಹಸಿ ಇದ್ದಾಗ ಡೆವಲಪರ್ ಒಂದು ಪಾಕೆಟ್ ಐತಿ. ಆ ಒಂದು ಡೆವಲಪರ್ ಪಾಕೆಟ್, ಒಂದು ಪಾಕೆಟು 5 ಟ್ಯಾಕ್ಟರ್ ಸಗಣಿ ಗೊಬ್ಬರಕ್ಕೆ ಸಮ. ಸೊ ಅದು ಏನೇನು ಕೆಲಸ ಮಾಡ್ತದಂದ್ರೆ, ಮಣ್ಣಿನೊಳಗಿರ್ತಕ್ಕಂಥ ಕಾರ್ಬನ್ ಸಂಖ್ಯೆ ಜಾಸ್ತಿ ಮಾಡ್ತದೆ, ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡ್ತದೆ, ಮಣ್ಣಿನ pH ಲೆವೆಲ್ ಮೇಂಟೈನ್ ಮಾಡ್ತದೆ, ಮಣ್ಣು ಫರ್ಟಿಲಿಟಿ ಮಾಡ್ತದೆ. ಸೊ ಅದೊಂದು ಪ್ರಾಡಕ್ಟ್, ಒಂದು ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಆ ಒಂದು ಸಸ್ಯ ಆಗಿರ್ಬೋದು, ಯಾವುದೇ ಗಿಡ ಆಗಿರ್ಬೋದು, ಪ್ಲ್ಯಾಂಟಿಗೆ ಹೆಲ್ದಿ ಆಗಿರ್ತದೆ, ಅಂದರೆ ಯಾವುದೇ ಡಿಸೀಸ್ ಅಟ್ಯಾಕ್ ಆಗಲ್ಲ. ಸೊ ಅದೇ ರೀತಿಯಾಗಿ ಕೇವಲ ಒಂದೇ ಒಂದು ಡೋಸ್ ಸ್ಪ್ರೇ ಮಾಡ್ಸಿನ. ಫಸ್ಟ್ ಬಿತ್ತಿದ ಮೇಲೆ ಹಸಿ ಇರುವಾಗ ಡೆವಲಪರನ್ನು ನಾನೇ ಹೊಲ ತುಂಬ ಸ್ಪ್ರೇ ಮಾಡೀನಿ. ನೆಕ್ಸ್ಟ್ ಏನು ಮಾಡೀನಿ, 1 ತಿಂಗಳಾದಮೇಲೆ ಕಿಂಗ್ ಗ್ರೋತ್ 1 ಟೈಮ್ ಸ್ಪ್ರೇ ಮಾಡೀನಿ. ಕೇಳಬೇಕೆಲ್ಲ ರೈತ ಬಂದವರು, ಕೇವಲ 1 ಟೈಮ್. ಆ್ಯಕ್ಚುಲಿ ನಮ್ಮದು ಒಂದು 2 or 3 ಟೈಮ್ಸನ್ನು ಸ್ಪ್ರೇ ಮಾಡಬೇಕು. ಸೊ ನಾ ಕೇವಲ ಒಂದು ಟೈಮ್ ಅಷ್ಟೇ ಸ್ಪ್ರೇ ಮಾಡೀನಿ, ಅಲ್ಟಿಮೇಟ್ ರಿಸಲ್ಟ್ ಬಂದೈತಿ. ಸೊ ತಾವೆಲ್ಲ ವೀಕ್ಷಣೆ ಮಾಡ್ಬೋದು. ಸೊ ಗ್ರೌಂಡ್ನಟ್ ಪ್ಲಾಟ್ ಐತಿ. ಏನಂತಂದರೆ ಶೇಂಗಾ ಎಷ್ಟಿದೆ ಅಂತ ಕೇಳ್ತಾರೆ ಕೆಲವೊಂದಿಷ್ಟು ಜನ. ಮೋರ್ ದೆನ್ 50 ಒಂದೊಂದು ಗಿಡಕ್ಕೆ 50 ಶೇಂಗಾನ ಹಿಡಿದೈತಿ, ಒಂದೊಂದು ಬಳ್ಳಿಗೆ 50ಕ್ಕಿಂತ ಹೆಚ್ಚು ಐತಿ. ಸೊ ಆ ರೀತಿಯಾಗಿ ರಿಸಲ್ಟ್ ಬಂದೈತಿ. ಅದಕ್ಕೆ ಎಲ್ಲ ರೈತ ಬಾಂಧವರಿಗೆ ಒಂದೇನು ರಿಕ್ವೆಸ್ಟ್ ಅಂತಂದ್ರೆ, ಸಾವಯವ ಕೃಷಿಯನ್ನು ಬಳಸಿ. ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಒಂದು ಅಭಿಯಾನದಲ್ಲಿ ತಾವೆಲ್ಲ ಕೈ ಜೋಡಿಸ್ಬೇಕು. ನಾವು ಅಷ್ಟೇ ಮಾಡಿದರೆ ಆಗಲ್ಲ. ಸೊ ತಮಗೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೊಂದು ನಮ್ಮ ಪ್ರಾಡಕ್ಟನ್ನು ಕೇವಲ ಒಂದು 2 to 3 ಇಯರ್ಸ್ ಯೂಸ್ ಮಾಡಿ, ನಿಮ್ಮ ಮಣ್ಣು ಅನ್ನೋದು ಏನಾಗುತ್ತೆ ಅಂದ್ರೆ ಕಾಫಿ ಪುಡಿ ಥರ ಆಗುತ್ತೆ, ಎರೆಹುಳುಗಳ ಸಂಖ್ಯೆ ಫಾರ್ಮೇಷನ್ ಹೆಚ್ಚಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ನೀವು ಕಾಯಿಗಳನ್ನು ನೋಡ್ಬೋದು. ಇವು ಹೆಂಗದವು ಅಂತಂದರೆ, ಸ್ವಲ್ಪ ಪಿಟ್ಟಿಲ್ಲ. ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಇದು ಏನಂದರೆ ಜೊಳ್ಳಿಲ್ಲ, ಎಲ್ಲ ಪಿಟ್ಟಿವೆ ಕಾಯಿ. ನಮಗೆಲ್ಲ ತೋರಿಸ್ತಾ ಇತ್ತು ನೋಡಿರಿ, ಹೊಡೆದ್ರೆ ಹೊಡೆಯೋಂಗಿಲ್ಲ. ಆ ಥರ ಒಂದು ಕಾಯಿ ಏನಾಗಿದೆ ಅಂದರೆ ಪಿಟ್ಟಾಗಿದೆ. ಸೊ ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ, ಮತ್ತು ಕಾಳುಗಳ ಸಂಖ್ಯೆನೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಎಲ್ಲ ರೈತ ಬಾಂಧವರು ಏನಂತಂದ್ರೆ, ಎಲ್ಲರೂ ತಾವೆಲ್ಲ ಹೊಡೆದು ತೋರಿಸ್ತೀನಿ ನಾವು ಕಾಳುಗಳನ್ನು ಹೆಂಗೆ ಬಂದಿದೆ ಕಾಳಂತ. ಸೊ ತಾವೆಲ್ಲ ವೀಕ್ಷಣೆ ಮಾಡಬೇಕು. ಅದಕ್ಕೆ ನಾವೆಲ್ಲ ರೈತ ಬಾಂಧವ್ರಿಗೆ ಯಾಕೆ ನಾವು ಇಷ್ಟೆಲ್ಲ ಹೇಳ್ತೀವಿ ಅಂತಂದರೆ, ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಒಂದು ಅಭಿಯಾನದ ಕೈ ಜೋಡಿಸ್ರಿ. ತಾವು ಈತೆಲ್ಲ ಹೆಚ್ಚಿನ ಇಳುವರಿಯನ್ನು ಪಡಿಬೇಕು ರೈತ ಬಾಂಧವರು. ಸೊ ಇದು ಎಲ್ಲರಿಂದ ಸಾಧ್ಯ. ನೋಡ್ರಿ, ಈ ಕಾಯಿ ಹೊಡಿಬೇಕಂದ್ರೆ ಆಗ್ತಾ ಇಲ್ಲ, ಅಷ್ಟು ಒಂದು ಇದು ಆಗಿದೆ, ಪಿಟ್ಟಾಗಿದೆ ಕಾಳುಗಳು ಪಿಟ್ಟಾಗಿವೆ. ತಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಯಾರು ಬೇಕಾದ್ರೂ ಬಂದು ನೋಡ್ಬೋದು, ಡೌಟ್ ಇರೋರು, ರಿಸಲ್ಟ್ ಇಲ್ಲ ಅಂತ ಯಾರು ತಮಗೇನಾರ ಡೌಟ್ ಇತ್ತಂದ್ರೆ ಬರ್ರಿ, ಬಂದು ನೋಡ್ಬೋದು. ಇಲ್ಲೇ ಫಕೀರ್ಬುದ್ಯಾಳದ ಒಳಗಡೆ ಐತಿ ನಮ್ಮದು ಹೊಲ. ಸೊ ಲೊಕೇಶನ್ನು ಶೇರ್ ಮಾಡ್ತೀನಿ ನಾನು ಇವಾಗ. ಆ ಲೊಕೇಶನ್ಗೆ ಬರ್ರಿ ಯಾರು ಡೌಟ್ ಇರೋರು. ಇದೇನು ಸುಳ್ಳು, ಮೋಸ, ವಂಚನೆ ಅಲ್ಲ, ನಿಜ, ರಿಯಾಲಿಟಿ. ಓಕೆ, ನೋಡ್ಬೋದು ಎಲ್ಲ ರೈತ ಬಂದವರು. ಸೊ ಈ ಥರ ಕಾಳಾಗಿದೆ ಸೈಜ್, ಅಂದರೆ ಕಾಳಿನ ಇದು ಕಾಳುಗಳು ಈ ಥರ ಕಾಣ್ತೀವಿ. ಓಕೆ, ಥ್ಯಾಂಕ್ ಯು.